ನೋಡಿ, ಸದ್ಯಕ್ಕೆ ಮನ್ರೇಗಾ ಮಾರ್ಚ್ 31 ತನಕ ನಡೆಸಲೇಬೇಕಾಗ್ತದೆ. ಅದಾದಮೇಲೆ ಏನು ಮಾಡ್ತಾರೆ ನೋಡೋಣ. ಅವ್ರ ಪ್ರಕಾರ ಇನ್ನು 6 ತಿಂಗಳು ಬೇಕು ಅಂತ ಇದ್ದಾರೆ. ಆಮೇಲೆ ಅದ್ರದ್ದು ರೂಲ್ಸ್ ಬಂದಿಲ್ಲ. ಅವ್ರು ಯಾವ ಪ್ಯಾರಾಮೀಟರ್ ಮೇಲೆ ನೋಟಿಫೈ ಮಾಡ್ತಾರೆ, ಯಾವ ಪ್ಯಾರಾಮೀಟರ್ ಮೇಲೆ ಅಲೋಕೇಶನ್ ಮಾಡ್ತಾರೆ ಅಂತ ಯಾವುದು ಕೂಡ ಬಿಲ್ನಲ್ಲಿ ಸ್ಪಷ್ಟನೆ ಇಲ್ಲ. 60 ದಿನ ನಿಷೇಧ ಮಾಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡ್ಬೋದಾಗಿತ್ತಲ್ಲ. ಇಷ್ಟು ಚೆನ್ನಾಗಿದ್ದರೆ ಬಿಲ್ಲು, ಯಾಕೆ ನಮ್ಮ BJP ನಾಯಕರು ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ ಓಡೋದ್ರು? ಅಸೆಂಬ್ಲಿನಲ್ಲೂ ಉತ್ತರ ಕೊಡ್ಬೋದಾಗಿತ್ತು, ಕೌನ್ಸಿಲ್ನಲ್ಲೂ ಉತ್ತರ ಕೊಡ್ಬೋದಾಗಿತ್ತು, ಅಥವಾ ಪ್ರಶ್ನೆ ಕೇಳ್ಬೋದಾಗಿತ್ತು. ಓಡೋಗ್ಬಿಟ್ಟು ಇವತ್ತು ಜಾಹೀರಾತು ಮೂಲಕ ಪ್ರಶ್ನೆಗಳು ಕೇಳಿದ್ರೆ 2 ವಾರ ನಡೆಸಿದ್ವಲ್ರಿ, ಯಾಕೆ ಅದರಲ್ಲಿ ಉತ್ತರ ಕೊಟ್ಟಿಲ್ಲ BJP ಅವರು? ಈಗಾಗಲೇ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಎಲ್ಲ DC-ಗಳಿಗೆ. ಎಲ್ಲೆಲ್ಲಿ ಪಂಚಾಯತ್ ಅವಧಿ ಮುಗಿದಿದೆ, ಎಲೆಕ್ಷನ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿ ಅಂತ. ವಿ ವಿಲ್ ಡೂ ಇಟ್. ರಿಸರ್ವೇಷನ್ ಆಸ್ ಪರ್ ರೂಲ್ಸೇ ಆಗಬೇಕಲ್ಲ. ಅದನ್ನು ನಾವೇನು ಹೊಸ ರಿಸರ್ವೇಷನ್ ಮಾಡೋಕ್ಕಾಗಲ್ಲ. ಕೆಲವು ಪುನರ್ವಿಂಗಡಣೆ ಅದಕ್ಕೂ ಒಂದು ಪ್ರೋಸೆಸ್ ಇರ್ತದೆ. ಆ ಪ್ರೋಸೆಸನ್ನು ಫಾಲೋ ಮಾಡಿ ಮಾಡ್ತೀವಿ.